ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೇನು ವರಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ? ಇನ್ನೇನು ಅಮ್ಮಮ್ಮ ಅಂದ್ರೆ ಇನ್ನೊಂದು 25 ಡೇಸ್ ಇರ್ಬೋದು. ಅದಕ್ಕೋಸ್ಕರ ನಿಮ್ಗೆಲ್ಲ ಯೂಸ್ ಆಗ್ಲಿ ಅಂದ್ಬಿಟ್ಟು ನಾನು ದೇವಿಗೆ ಸ್ಯಾರಿ ಹೇಗೆ ಹುಡ್ಸೋದು ಅಂತ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನ ನೀಟಾಗಿ ನೋಡ್ಕೊಂಡ್ರೆ ಹಬ್ಬದಲ್ಲಿ ನೀವು ಸ್ಯಾರಿ ತುಂಬಾ ಚೆನ್ನಾಗಿ ದೇವ್ರಿಗೆ ಹುಡಿಸ್ಬೋದು. ಇವಾಗ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ದೇವಿದು ಅಮ್ಮನವ್ರದ ಅಪ್ಪರ್ ಪಾರ್ಟ್ ಅಂದ್ರೆ ಚೆಸ್ಟ್ ಭಾಗನ ತೋರಿಸ್ತಾ ಇದ್ದೀನಿ. ಅದು ನೀಟಾಗಿ ಬಂದ್ರೆ ನಾವು ಕೆಳಗಡೆ ಸ್ಯಾರಿ ಟ್ರ್ಯಾಪಿಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಬಹುದು. ಇವಾಗ ನಾವು ಅಪ್ಪರ್ ಪಾರ್ಟ್ ಒಂದು ಚೆನ್ನಾಗಿ ಮಾಡ್ಕೊಂಡ್ರೆ ನಾವು ಯಾವ ತರ ಸ್ಟೈಲ್ ಬೇಕಾದ್ರೂ ನಾವು ದೇವಿಗೆ ಚೇಂಜ್ ಮಾಡಿ ಉಡಿಸ್ಬೋದು. ಆದ್ರೆ ಅಪ್ಪರ್ ಪಾರ್ಟ್ ಮಾತ್ರ ಒಂದೇ ತರ ಇರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ನಿಮ್ಗೆಲ್ಲ ಅಪ್ಪರ್ ಪಾರ್ಟ್ ವಿಡಿಯೋ ತೋರಿಸ್ತಾ ಇದ್ದೀನಿ. ತುಂಬಾ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ನೋಡ್ಕೊಳ್ಳಿ. ಹಬ್ಬದಲ್ಲಿ ನೀಟಾಗಿ ದೇವಿಗೆ ಸ್ಯಾರಿನ ಹುಡಿಸ್ಬೋದು ನೀವು. ಆಯ್ತಾ? ಬನ್ನಿ ಇವಾಗ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ. ನೀವು ಕಳಶಕ್ಕೆ ಯಾವ ತರ ಚೊಂಬು ಇಟ್ಕೋತೀರೋ ಅದನ್ನ ತಗೊಳ್ಳಿ. ಬೆಳ್ಳಿದಾಗಿರ್ಬೋದು, ಇಲ್ಲ ಇದಕ್ಕಿಂತ ಸೈಜ್ ಚಿಕ್ಕದಾದ್ರೂ ಪರವಾಗಿಲ್ಲ. ನೀವು ಯಾವ್ದು ಇಟ್ಕೋತೀರಾ ಅದೇ ತರ ಒಂದು ಕಳಶ ಬೇಕಾಗುತ್ತೆ. ಮತ್ತೆ ಸೇಫ್ಟಿ ಪಿನ್ಸ್ ಬೇಕಾಗುತ್ತೆ. ಹಾಗೆ ಟೈನ್ ದಾರ ಬೇಕು. ಮತ್ತೆ ಮುಖ್ಯವಾಗಿ ಬೇಕಾಗಿರೋದು ಈ ಸ್ಟಿಕ್ಗಳು ಬೇಕಾಗುತ್ತೆ. ಈ ಸ್ಟಿಕ್ಕು ಒಂದು ಸ್ಟಿಕ್ ಇದು 8 ಮೀಟರ್ಸ್ ಇದೆ, ಇದು 12 ಮೀಟರ್ಸ್ ಇದೆ. ಇದು ಶೋಲ್ಡರ್ಗೆ ಮತ್ತು ಇದು ನೆಕ್ಗೆ ಚೆಸ್ಟ್ ಭಾಗ ಮಾಡೋದಕ್ಕೆ 8 ಸೆಂಟಿಮೀಟರ್ ಅಷ್ಟು ಕಡ್ಡಿ ಬೇಕಾಗುತ್ತೆ. ಆ ಕಡ್ಡಿಗೆ ನಾನು ಈ ತರ ಟೈನ್ ದಾರ ಮಧ್ಯ ಹಾಕಿ ಕಟ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅದೇ ತರ ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ತರ ಬ್ಲೌಸ್ ಪೀಸಸ್ ಬೇಕಾಗುತ್ತೆ. ಬ್ಲೌಸ್ ಪೀಸಸ್ ನಾವು ಸೇಮ್ ಎರಡು ಒಂದೇ ಕ್ವಾಲಿಟಿದು, ಸ್ವಲ್ಪ ಲೋ ಕ್ವಾಲಿಟಿ ಆದ್ರೂ ಪರವಾಗಿಲ್ಲ, ಒಂದೇ ಕ್ವಾಲಿಟಿದು ಚೆಸ್ಟ್ ಭಾಗ ಮಾಡೋದಕ್ಕೆ ಈ ತರ ಬ್ಲೌಸ್ ಪೀಸ್, ಈಗ ಅರ್ಶಿನ ಕುಂಕುಮಕ್ಕೆಲ್ಲ ಕೊಡ್ತಾರಲ್ಲ ಅದೇ ತರ ಈ ತರ ಬ್ಲೌಸ್ ಪೀಸ್ 2 ಬೇಕಾಗುತ್ತೆ. ಮತ್ತೆ ನಿಮ್ಗೆ ಹ್ಯಾಂಡ್ಸ್, ಸಿಂಗಲ್ ಹ್ಯಾಂಡ್ಸ್ ಇದ್ರೂ ಪರವಾಗಿಲ್ಲ, ಈ ತರ ಚತುರ್ಭುಜ ಹ್ಯಾಂಡ್ಸ್ ಇದ್ರೂ ಪರವಾಗಿಲ್ಲ, ಯಾವ್ದಾದ್ರೂ ನಡೆಯುತ್ತೆ. ಆ ಹ್ಯಾಂಡ್ಸ್ಗೆ ನೀವು ಈ ತರ ಬ್ಲೌಸ್ ಪೀಸ್ ಇರುತ್ತಲ್ಲ, ಆ ಬ್ಲೌಸ್ ಪೀಸ್ನ ಇಲ್ಲಿಂದ ಒಂದು ನೀಟಾಗಿ ಹೊಲ್ಕೊಬೇಕಾಗತ್ತೆ. ಈ ತರ ಹೊಲ್ಕೊಂಡ್ರೆ ನಾವು ನೀಟಾಗಿ ಹ್ಯಾಂಡ್ನ ನೀಟಾಗಿ ಆ ಕಡ್ಡಿಗೆ ನೀಟಾಗಿ ಸಿಗಿಸ್ಬೋದು. ಇದಿಲ್ಲ ಅಂದ್ರೂ ಕೂಡ ನಾವು ದಾರದಲ್ಲಿ ಕೂಡ ಹೊಲ್ಕೋಬಹುದು. ನೀವು ಫ್ರೀ ಆಗಿ, ಇನ್ನೂ ಟೈಮ್ ಇದೆಯಲ್ವಾ, ಫ್ರೀ ಆಗಿರುತ್ತಲ್ವಾ, ಹಳೆ ಬ್ಲೌಸ್ ಪೀಸ್ನ ಈ ತರ ಹಾಕ್ಬಿಟ್ಟು ನೋಡಿ, ಈ ತರ ಇಷ್ಟುದ್ದ ಬಿಟ್ಟು ಹೊಲ್ಕೊಳ್ಳಿ. ನಮ್ಗೆ ತುಂಬಾ ಟ್ರೇಪ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ಮತ್ತೆ ಬ್ಲೌಸ್ ಪೀಸು ನಾವು ದೇವಿಗೆ ಸ್ಯಾರಿ ತಗೊಂಡಿರ್ತೀವಲ್ವಾ, ಆ ಸ್ಯಾರಿ ಬ್ಲೌಸ್ ಪೀಸೇ ಕಟ್ ಮಾಡಿಸ್ಬೇಕಾಗತ್ತೆ. ಆದ್ರೆ ಅದೇ ಬ್ಲೌಸ್ ಪೀಸ್ ಹಾಕಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಬ್ಲೌಸ್ ಪೀಸ್ ಅರಿಯಲ್ಲ ಅಂತ ಇದ್ರೆ ಸೇಮ್ ಕಲರು ನೀವು ಬೇರೆ ಬ್ಲೌಸ್ ಪೀಸ್ನ ತಗೊಬೋದು, ಅದನ್ನ ನೀವು ಹಾಕ್ಬೋದಾಗುತ್ತೆ. ಆ ತರ ಬೇಕಾದ್ರೂ ಮಾಡ್ಬೋದು. ಇಷ್ಟು ಬೇಕಾಗುತ್ತೆ. ಇವಾಗ ಬನ್ನಿ ಹೇಗ್ ಮಾಡೋದು ಅಂತ ನಾನು ಹೇಳ್ತೀನಿ. ನೋಡಿ, ಈ ತರ ಬ್ಲೌಸ್ ಪೀಸ್ ಇರುತ್ತಲ್ಲ, ಇದನ್ನ ತಗೊಳ್ಳಿ. ತುಂಬಾ ದೊಡ್ಡ ಬ್ಲೌಸ್ ಪೀಸ್ ಏನ್ ಬೇಕಾಗಲ್ಲ. ಇದು ನಾನು ಸಿಂಪಲ್ ಆಗಿ ಯಾವ ತರ ಫೋಲ್ಡಿಂಗ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ ಜಸ್ಟ್ ಒಂದು 3 ಇಂಚಷ್ಟು ಅಷ್ಟೇ ಬರಬೇಕು. ತುಂಬಾ ಜಾಸ್ತಿ ಬಂದ್ರೆ ಚೆಸ್ಟ್ ಭಾಗ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅದಕ್ಕೋಸ್ಕರ ಒಂದು 3 ಇಂಚಷ್ಟು ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಪೀಸ್ ದೊಡ್ಡದಿದೆ. ಇದು ಅಷ್ಟೇ ಫೋಲ್ಡಿಂಗು ತುಂಬಾ ಚಿಕ್ಕದಾಗಿ ಮಾಡ್ಕೊಳ್ಳಿ. ಈ ತರ ನೀವು ಫೋಲ್ಡ್ ಮಾಡ್ಕೊಂತ ಬರಬೇಕು. ಫೋಲ್ಡ್ ಮಾಡ್ಕೊಂಡು ಇಷ್ಟು ನೀವು ಅದಕ್ಕೆ ಹ್ಯಾಂಗಿಂಗ್ ಮಾಡೋದಕ್ಕೆ ಅಷ್ಟು ಬಿಟ್ಬಿಟ್ಟು ಇದಕ್ಕೆ ನೀವು ಸೇಫ್ಟಿ ಪಿನ್, ಈ ಒಂದು ಲೇಯರ್ಗೆ ಈ ಒಂದು ಲೇಯರ್ ಸೇರಿಸಿ ಸೇಫ್ಟಿ ಪಿನ್ಸ್ನ ಹಾಕೋಬೇಕಾಗುತ್ತೆ. ನೋಡಿ, ಇದು ರೆಡಿ ಆಯ್ತು. ಚೆಸ್ಟ್ ಭಾಗ ಇದೇ ತರ ನಾನು ಆಲ್ರೆಡಿ 2 ಮಾಡ್ಕೊಂಡಿದ್ದೀನಿ. ನೋಡಿ, ಈ ತರ ಆದ್ರೂ ಸೇಮ್ ಕ್ವಾಲಿಟಿ, ಕಲರ್ಸ್ ಬೇರೆ ಚೇಂಜ್ ಆದ್ರೂ ನೋ ಪ್ರಾಬ್ಲಮ್. ಇದು ಒಂದೇ ತರ ಅಂದ್ರೆ ಒಂದೇ ಕ್ವಾಲಿಟಿ ಒಂದೇ ಸೈಜ್ ಇದ್ರೆ ನಮ್ಗೆ ಚೆಸ್ಟ್ ಭಾಗ ಒಂದೇ ಸಮಾನವಾಗಿ ಬರುತ್ತೆ. ನಾನು ಆಲ್ರೆಡಿ 2 ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ತರ ಚೊಂಬಿಗೆ ಈಗ ಸ್ಟಿಕ್ನ ನಾವು ಹೇಗೆ ಹಾಕೋಬೇಕು ಅಂತ ಹೇಳ್ತೀನಿ. ನೋಡಿ, ಈ ತರ ಬಿಂದಿಗೆಗೆ ಇದು 12 ಇಂಚ್ ಉದ್ದ ಇದೆ. ಇದಕ್ಕೆ ಸೆಂಟರ್ ಅಲ್ಲಿ ನಾವು ಒಂದು ಟೈನ್ ದಾರನ್ನ ಕಟ್ಕೋಬೇಕಾಗುತ್ತೆ. ಅದನ್ನ ಸೆಂಟರ್ ಆಗಿ ನೀಟಾಗಿ ತಗೊಬಂದು ಒಂದು ಗಂಟು ಹಾಕೊಳ್ಳಿ.
ಇದು ತುಂಬಾ ಟೈಟ್ ಬರಬೇಕು ಅಂದ್ರೆ ಈ ಸ್ಟಿಕ್ ಸೆಂಟರ್ ಅಲ್ಲೇ ಇರ್ಲಿ. ಈ ತರ ನಾವು ಹ್ಯಾಂಗ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿಗೆ ಇದ್ ಮಾಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ ನೀಟಾಗಿ. ಇದನ್ನ ನೀಟಾಗಿ ಗಂಟು ಹಾಕೊಳ್ಳಿ, ಮತ್ತೆ ಸ್ಟಿಕ್ಕು ನೀಟಾಗಿ ಟೈಟಿಗೆ ಬರಲಿ. ಇನ್ನು ದಾರ ಉದ್ದ ಇದ್ರೆ ಇನ್ನೂ ಒಂದೆರಡು ಸಾರಿ ಕೂಡ ನೀವು ನೀಟಾಗಿ ಟೈಯಿಂಗ್ ಮಾಡ್ಕೊಳ್ಳಿ. ನೋಡಿ, ಈಗ ಶೋಲ್ಡರ್ ಭಾಗ ಫಿನಿಶ್ ಆಗಿದೆ. ಇವಾಗ ಫ್ರಂಟ್ ಭಾಗ, ಇದು ಅಷ್ಟೇ, ಇದು ಸಪ್ರೇಟು ಅದು ಸಪ್ರೇಟ್ ಆಗಿ ಕಟ್ಕೊಳ್ಳಿ ನೀವು. ಇದನ್ನ ಪೂರ್ತಿ ಗಟ್ಟಿಯಾಗಿ ಟೈ ಮಾಡ್ಕೊಳ್ಳಿ. ಸೆಂಟರ್ ಅಲ್ಲಿ ಇದೆಯಾ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀಟಾಗಿ ಈ ತರ ಕಟ್ಕೊಳ್ಳಿ. ನೋಡಿ, ಈ ತರ ಫುಲ್ ಟೈಟ್ಗೆ ಇರಬೇಕು. ಇಷ್ಟೆಲ್ಲ ಆಯ್ತಲ್ಲ. ನೆಕ್ಸ್ಟ್ ನಾವು ಇದಕ್ಕೆ ಮುಂದೆ ಚೆಸ್ಟ್ಗೆ ಮಾಡ್ಕೊಳ್ಳೋಣ. ಈ ತರ ಬ್ಲೌಸ್ ಪೀಸಸ್ ನಾವು ಈ ತರ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಇದನ್ನ ನಾವು ಈ ತರ ಒಳಗೆ ಹಾಕ್ಬಿಟ್ಟು ಇಲ್ಲೊಂದು ಪಿನ್ ಹಾಕೊಬೇಕಾಗತ್ತೆ. ನಿಮಗೆ ನೀಟಾಗಿ ಫುಲ್ ಡೀಟೇಲ್ ಆಗಿ ತೋರಿಸಿದೀನಿ. ನೀವು ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ ಸೈಡು ಅದು ಸೇಮ್ ಈ ಕಡೆ ಹೇಗೆ ಹಾಕೊಂಡು ಅದೇ ತರನೇ ಹಾಕೊಳ್ಳೋದು. ಈ ತರ ಆಗ ಇರುತ್ತೆ. ಇವಾಗ ಇವೆರಡು ಹೀಗೆ ಬಿಟ್ರೆ ನಾವು ಸ್ಯಾರಿ ಉಡಿಸ್ಬೇಕಾದ್ರೆ ಎಲ್ಲ ಈ ತರ ಬಿದ್ದೋಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ ನಾವು ಇವೆರಡನ್ನ ಸೇರಿಸಿ ಒಂದು ಸೇಫ್ಟಿ ಪಿನ್ ಹಾಕೊಳ್ಳೋಣ. ನೋಡಿ, ಇವಾಗ ಏನ್ ಮಾಡಿದ್ರು ಇದೇನು ಬೀಳೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಇವಾಗ ನಾವು ಶೋಲ್ಡರ್ನ ಜಾಯಿನ್ ಮಾಡ್ಕೊಳ್ಳೋಣ. ಇದೆಲ್ಲ ಪಿನ್ ಎಲ್ಲ ಆದ್ಮೇಲೆ ನಾವು ಇವಾಗ ಕೈಗಳನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಹೀಗಿರುತ್ತಲ್ಲ, ಈ ತರ ನಾವು ಕ್ಲಾತ್ನ ಏನಾದ್ರು ಇದ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ನಾವು ಇಲ್ಲೊಂದು ಪಿನ್, ಸೇಫ್ಟಿ ಪಿನ್ ಹಾಕೋಬಹುದು. ಇಲ್ಲ ಅಂದ್ರೂ ಕೂಡ ನೀವು ಸೂಜಿ ದಾರ ತಗೊಂಡು, ಬಿದ್ದೋಗುತ್ತೆ ಅನ್ನೋ ಭಯ ಇದ್ರೆ ಸೂಜಿ ದಾರ ತಗೊಂಡು ಕೂಡ ಹೊಲ್ಕೊಬಹುದು. ನಾನು ಇವಾಗ ಸೇಫ್ಟಿ ಪಿನ್ ಹಾಕಿ ನೀಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಈಗ ಈ ಸೈಡು ನಾವು ಲಾಕ್ ಮಾಡ್ಕೊಳ್ಳೋಣ. ಈ ತರ ಚತುರ್ಭುಜ ಹ್ಯಾಂಡ್ಸ್ ಇವಾಗ ಸಿಗುತ್ತೆ. ನೀವು ರಾಜಾ ಮಾರ್ಕೆಟ್ ಅಲ್ಲೆಲ್ಲ ಬೇರೆ ತರ ಸಿಗುತ್ತೆ. ಈ ತರ ಬೇಕು ಅಂದ್ರೆ ಕಸ್ಟಮೈಸ್ ಮಾಡಿರೋ ಅಂಥದ್ದು. ಈ ತರ ಬೇಕು ಅಂದ್ರೆ ಕಸ್ಟಮೈಸ್ ಮಾಡೋರ ಹತ್ರನೇ ನಾವು ತಗೋಬೇಕಾಗತ್ತೆ. ಇಲ್ಲೂ ಕೂಡ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೆ ಇವಾಗ ಇಲ್ಲ ಸೇಫ್ಟಿ ಪಿನ್ ಮಾಡಿರ್ತೀವಿಲ್ಲ, ಈಗ ಇಲ್ಲಿ ನೋಡಿ ಸೇಫ್ಟಿ ಪಿನ್ ನ ಲಾಕ್ ಮಾಡಿರ್ತೀವಿ. ಅಕಸ್ಮಾತ್ ಈ ಕಡೆ ಜಾರುತ್ತೆ ಅನ್ನೋದೇ ಇದ್ರೆ ಈ ತರ ನಾವು ಎರಡು ಕ್ಲಾತ್ ಸೇರಿಸಿ ಈ ತರ ಗಟ್ಟಿಗೆ ಒಂದು ಟೈಟ್ಗೆ ಒಂದು
ಗಂಟು ಹಾಕ್ಕೊಳ್ಳಿ. ಅವಾಗ ಯಾವುದೇ ಕಾರಣಕ್ಕೂ ಕೈಗಳು ಬೀಳೋ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ, ಬೀಳೋದೇ ಇಲ್ಲ ಅಂದ್ಕೊಳ್ಳಿ. ಇಲ್ಲಿ ಬೇಕು ಅಂದರೆ ನೀವು ಸ್ಟಿಚ್ ಮಾಡ್ಕೋಬೋದು. ನೋಡಿ ಇಷ್ಟೆಲ್ಲ ಆಯಿತು. ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ಇವಾಗ ನೋಡಿ ಬ್ಲೌಸಸ್ ಹೇಗೆ ಫೋಲ್ಡ್ ಮಾಡ್ಕೊಳ್ಳೋದು ಅಂದರೆ, ಈ ಥರ ನೀವು ಯಾವ ಬ್ಲೌಸ್ ತೊಗೊಂಡಿರ್ತೀರ, ಸ್ಯಾರಿ ಬ್ಲೌಸೇ ತೊಗೊಂಡ್ರೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಬಾರ್ಡರು ಕೆಳಗಡೆ ಇರಬೇಕು. ಇಲ್ಲಿ ಬರ್ತಲ್ಲ ಬಾರ್ಡ್ರು, ಇದು ಕೆಳಗಿರಬೇಕು. ಅದನ್ನ ಉಲ್ಟಾ ಹಾಕೊಬೇಕು. ಉಲ್ಟಾ ಹಾಕೊಂಡು ಬ್ಲೌಸು ಉದ್ದ ಇರುತ್ತೆ. ಈ ಬಿಂದಿಗೆಗೆ ಅಳತೆಯಾಗಿ ತಗೊಳ್ಳಿ. ನೀವು ಬಿಂದಿಗೆ ಎಷ್ಟು ಹೈಟ್ ಇದೆ, ತುಂಬ ಹೈಟ್ ಕಮ್ಮಿ ಇದ್ರೆ ಒಂದು 4 ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ತುಂಬ ಏನಾದರೂ ದೊಡ್ಡದಿದ್ರೆ 3 ಫೋಲ್ಡಿಂಗು ಈ ಥರ ಬರುತ್ತೆ. ನಾನು ಇದು ಬಾರ್ಡ್ರು ಕಾಣಲಿ ಅಂತ ಇದೊಂದು ಚೂರು ಪಿನ್ ಮಾಡ್ಕೊಂಡಿದ್ದೀನಿ, ಈ ಬಾರ್ಡರ್ ಬರಲಿ ಅಂತ. ಬಟ್ ಇದು ಎಕ್ಸ್ಟ್ರಾ ಬಂದಿದೆ, ಅದಕ್ಕೆ ಒಂಚೂರು ಸ್ವಲ್ಪ ಪಿನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಈ ಥರ ಫೋಲ್ಡಿಂಗ್ ಆಗಿದೆ. ಆ ಫೋಲ್ಡಿಂಗ್ನ ನಾವು ಈ ಥರ ಫೋಲ್ಡಿಂಗ್ ಆದಮೇಲೆ ನೀವು ಹಿಂಗೆ ನೀಟಾಗಿ ನೀವು ಇಟ್ಕೊಳ್ಳಿ. ನೋಡಿ ಈ ಥರ ಚೆಸ್ಟ್ ಭಾಗದಿಂದ ಮುಂದೆ ಈ ಚತುರ್ಭುಜ ಹ್ಯಾಂಡ್ಸ್ ಇದ್ರೆ ಈ ಹ್ಯಾಂಡ್ಸ್ ಬಿಟ್ಟು ಇದು ಪಕ್ಕದಿಂದ ತಗೊಳ್ಳಿ. ಈ ಪಕ್ಕದಿಂದ ತಗೊಂಡು ಇಲ್ಲಿಗೆ ಒಂದು ಪಿನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈಗ ಆಯ್ತಲ್ವಾ? ಹೀಗಿರುತ್ತಲ್ಲ. ಈಗ ಇಲ್ಲಿ ನೋಡಿ, ಈ ಸ್ಲೀವ್ಸ್ ಹತ್ರ ಈ ಸ್ಲೀವ್ಸ್ ನೀಟಾಗಿ ಬರೋ ಹಾಗೆ ಈ ಕೈಯಿಂದ ನಾವು ಇಲ್ಲಿ ಟೈಟ್ಗೆ ಸ್ಲೀವ್ಸ್ ನೀಟಾಗಿ ಬರಬೇಕು. ನೋಡಿ ಇಲ್ಲಿ ನಾವು ಹೇಗೆ ಬಾರ್ಡ್ರ್ ಹಾಕೊಂತೀವೋ ಬ್ಲೌಸಸ್ಗೆ ಆ ಥರ ಈ ಥರ ನೀಟಾಗಿ ಎಳೆದು ಇಲ್ಲೊಂದು ಪಿನ್ ಮಾಡ್ಕೊಳ್ಳಿ. ಹಿಂದಕ್ಕೆ ಹೇಳ್ಕೊಳ್ಳಿ. ಬೆರಳು ಹಾಕೊಂಡು ಬೆರಳುಗಳ ಸಹಾಯದಿಂದ ಈ ಥರ ನೀಟಾಗಿ ಹಾಕೊಂಡು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಗ್ರಿಪ್ ಆಗಿ ತುಂಬ ಟೈಟಾಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಟೈಟ್ಗೆ ಇರಲಿ. ನೆಕ್ಸ್ಟು ಇದನ್ನ ಬೇಕಾದರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಬೋದು. ಈ ಸೈಡು ಕೂಡ ಅಲ್ಲಿನ ಥರನೇ ನೀಟಾಗಿ ಈ ಕಡೆ ಕೈ ಸಹಾಯದಿಂದ ಟೈಟ್ಗೆ ನಾವು ಹೇಳ್ಕೋಬೇಕು. ನೋಡಿ ಸೇಮ್ ನಾವು ಸ್ಲೀವ್ಸ್ ಹೊಲಿಸ್ದಾಗಿರ್ಬೇಕು ಆ ಥರ ಅಷ್ಟು ಟೈಟ್ಗೆ ನೀಟಾಗಿ ಎಳ್ಕೊಂಡು ಇದೊಂದು ಸೇಫ್ಟಿ ಪಿನ್ ಹಾಕೊಳ್ಳಿ. ನೋಡಿ ಆಯ್ತಲ್ವಾ? ಇವಾಗ ಫ್ರಂಟ್ ಪಾರ್ಟ್ ಸ್ವಲ್ಪ ಎಳ್ಕೊಂಡು ಇಲ್ಲಿಂದ ನೀಟಾಗಿ ಹಿಂಗೆ ಕವರ್ ಮಾಡ್ಕೋಬೇಕು. ಆಯ್ತಾ? ಈ ತರ ಇರುತ್ತಲ್ಲ, ಇದನ್ನ ಎಕ್ಸ್ಟ್ರಾ ಇರೋದನ್ನ ಈ ತರ ನೋಡ್ಕೊಂಡು ಹಿಂದಕ್ಕೆ ತಗೊಬಂದು ನೀಟಾಗಿ ಪಿನ್ ಮಾಡ್ಕೊಳ್ಳೋದು ಟೈಟ್ಗೆ. ಇಲ್ಲೊಂದು ಕ್ಯಾಶುಯಲ್ ಆಗಿ ಒಂದು ಪಿನ್ ಮಾಡ್ಕೊಬಿಡಿ, ಆಮೇಲೆ ನಮ್ಗೆ ಅಲ್ಲಿಗೆ ಗ್ರಿಪ್ ಸಿಗುತ್ತೆ. ಈ ತರ ಎಳೆದು ನೀಟಾಗಿ ಪಿನ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ಹಿಂದೆ ಏನಾದರೂ
ಈ ತರ ಎಕ್ಸ್ಟ್ರಾ ಏನಾದ್ರು ಬಂದಿದ್ರು ಈ ತರ ನೀಟಾಗಿ ಪಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಯಾರಿಲಿ ನೀವೇನಾದ್ರೂ ಕೆಳಗಡೆ ಎಲ್ಲ ಒಂದ್ ಸ್ವಲ್ಪ ಗ್ಯಾಪ್ ಬಂದಿದ್ರು ಸ್ಯಾರಿಲೆಲ್ಲ ಕವರ್ ಆಗುತ್ತೆ. ಈ ತರ ಅಪ್ಪರ್ ಪಾರ್ಟ್ ನೀವು ಮಾಡ್ಕೊಂಡ್ರೆ ಲೋಯರ್ ಪಾರ್ಟ್ ತುಂಬಾ ಈಸಿ ಇದೆ. ಅದು ಕೂಡ ನಾನು ಇಷ್ಟರಲ್ಲೇ ವಿಡಿಯೋಸ್ನ ಹಾಕ್ತೀನಿ. ಈ ತರ ಏನಾದ್ರು ಬಂದಿದ್ರೆ ನಿಮ್ಗೆ ಗುಂಡ್ ಸೂಜಿ ಸಹಾಯದಿಂದ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಬಹುದು. ನಂತರ ಇದಕ್ಕೆ ನೀವು ಕಳ್ಸಕ್ಕೆ ಇನ್ನೇನು ಹಬ್ಬ ನಾಳೆ ಇದೆ ಅನ್ನೋ ಮುಂಚೆ ಒಂದು 3 ಡೇಸ್ ಮುಂಚೆನೆ ನೀವು ಮಾಡ್ಕೊಂಬಿಡಿ. ಮಾಡ್ಕೊಂಡ್ರೆ ನೀವು ಲೋಯರ್ ಪಾರ್ಟ್ಗೆ ಸ್ಯಾರಿ ಟ್ರೈಪಿಂಗ್ ಮಾಡಿ ಇಟ್ಕೊಂಡ್ರೆ ನೀವು ಒಂದು ½ ಅಲ್ಲಿ ನೀಟಾಗಿ ಸ್ಯಾರಿ ಟ್ರೈಪಿಂಗ್ ಲಕ್ಷ್ಮಿಗೆ ಮಾಡ್ಬೋದು. ನಾವು ಕೂಡ ಬೇಗ ಬೇಗ ಪೂಜೆಗೆಲ್ಲ ಬೇಗ ರೆಡಿ ಮಾಡಿಕೊಂಡು ಬೇಗ ಪೂಜೆ ಕೂಡ ಮಾಡ್ಬೋದು. ಈ ತರ ಬರುತ್ತೆ ನೋಡಿ ಅಪ್ಪರ್ ಪಾರ್ಟ್. ಈ ತರ ಮಾಡಿ ನಾವು ನೀಟಾಗಿ ಇಟ್ಕೊಂಡ್ಬಿಡ್ಬೇಕು. ಒಂದು 3 ಡೇಸ್ ಅಲ್ಲಿ ಇಟ್ಕೋಬಹುದು. ನಿಮ್ಗೆ ಏನಾದ್ರು ಈ ತರ ಅಪ್ಪರ್ ಪಾರ್ಟ್ ಬೇಕು ಅಂದ್ರೂ ಕೂಡ ನಾವು ಮಾಡ್ಕೊಡ್ತೀನಿ. ಈ ತರ ಅಪ್ಪರ್ ಪಾರ್ಟ್ ಏನಾದ್ರು ನಿಮಗೆ ಬೇಕು ಅಂತ ಅಂದ್ರೆ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಬೇಕಾದ್ರೆ ಡೈರೆಕ್ಟ್ DM ಮಾಡ್ತೀನಿ. ಈ ತರ ಬರುತ್ತೆ ನೋಡಿ. ಇದು ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಗೆ ಏನಾರು ಈ ತರ ಬೇಕು ಅಂದ್ರೂ ಕೂಡ ಇಲ್ಲೇ ಸರೌಂಡಿಂಗ್ ಈ ನಾಗರಬಾವಿ ಸರೌಂಡಿಂಗ್ ಇದ್ರೆ ನನಗೆ DM ಮಾಡಿ. ಬೇಕಾದ್ರೆ ನಾನು ಈ ಏನೇನ್ ಬೇಕೋ ಐಟಮ್ಸ್ ನೀವು ತಂದ್ಕೊಟ್ರೆ ನಾ ಈ ತರ ಬೇಕಾದ್ರೆ ರೆಡಿ ಮಾಡಿ ಕೊಡ್ತೀನಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಆದಷ್ಟು ನಾನು ಒಂದು 5 ಸ್ಯಾರಿ ಟ್ರೈಪಿಂಗ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿದು ಪದ್ಮಾಸನ ಮತ್ತೆ ಇನ್ನ ಟೆಂಪಲ್ ಸ್ಟೈಲ್ ಬರುತ್ತೆ, ಡಬಲ್ ಬಾರ್ಡರ್ ಬರುತ್ತೆ, ಆ ಥರ ಎಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಈ ಐಟಮ್ಸ್ ಏನೇನು ಬೇಕೋ ಎಲ್ಲ ತಗೊಂಡು ಒಂದು 2 ಡೇಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ನೀವೇ ಮನೇಲೆ ಮಾಡ್ಕೊಬೋದು. ದೇವಿನ ಕೂಡ ತುಂಬಾ ಚೆನ್ನಾಗಿ ಉಡಿಸ್ಬೋದು ಸೀರೆನ. ಓಕೆ, ಬರ್ತೀನಿ. ಈ ಥರನೇ ವಿಡಿಯೋನ ವಾಚ್ ಮಾಡ್ತಾ ಇರಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ.